ನಮ್ಮ ಆದಿವಾಸಿಗಳದ್ದು. ಬಟ್ ಇನ್ನುಳಿದೆಲ್ಲ ಒ ಬಿ ಸಿ ಜನ ಇದ್ದಾರೆ, ಕುರುಬರಾಯಿತು, ಉಪ್ಪಾರ ಸಮುದಾಯದವರಾಯಿತು, ಮುಂದೆ ಲಿಂಗಾಯತರಂತೆ ಹೈಯರ್ ಕಾಸ್ಟ್ ಬಂದರು, ಅವರಲ್ಲಿ ಸಹಿತ ಬಂದು ಒಕ್ಕಟ್ಟದ. ಬಟ್ ಉಳಿದೂ ಎಲ್ಲನೂ ಈಗಾಗಲೇ ಮತ್ತು ಮೊನ್ನೆಯ DCC ಬ್ಯಾಂಕ್ ಚುನಾವಣೆಯಲ್ಲಿ ಸ್ಪಷ್ಟವಾಗಿ ನಾವು ಲಿಂಗಾಯತ ವಿರೋಧಿ ಅಲ್ಲ ಅನ್ನುವಂಥ ಮೆಸೇಜನ್ನು ಕೊಟ್ಟಿದ್ದಾರೆ ಜಾರಕಿಹೊಳಿ ಸಹೋದರರು ಜೊಲ್ಲೆ ಅವರು ನೇಮಿಸುವ ಮೂಲಕ. ಹೀಗಾಗಿ ಈ 4 ಭಾಗಗಳಲ್ಲೇ ಲಿಂಗಾಯತ ಸಹಿತ ಯಾವ ಪ್ರಮಾಣದಲ್ಲಿ ಕತ್ತಿ ಅವರ ಜೊತೆಗೆ ಮತ್ತು ಇನ್ನುಳಿದ ಜೊತೆಗೆ ಹೋಗ್ಬೇಕಾಗಿತ್ತು, ಅವ್ರು ಇಲ್ಲ ಅನ್ನೋಂಥ ಮಾತುಗಳು ಇದ್ದಾವೆ. ಅದೇನೋ ಇನ್ನೂ ಟೈಮ್ ಅದ. ಬಟ್ ಇದು ನಡೆದಿದ್ದು ಈ ರೀತಿಯಾಗಿ ನಡೀತಾ ಇದ್ದಾವೆ. ಇದರಲ್ಲೇ ಯಾರು ಯಾವ ರೀತಿಯಾಗಿ ಏನೇನು ಗೇಮ್ ಪ್ಲ್ಯಾನ್ ಮಾಡ್ಬೋದು, ಮತ್ತೇನು ಮಾಡ್ಬೋದು ಅನ್ನೋದು ಅಷ್ಟ ಮುಂದಿನ ದಿನದಲ್ಲಿ ಹೋಗುವಂಥ ಗೊತ್ತಾಗ್ತಾ ಹೋಗುವಂಥವು ಇದಾವೆ. ಇದರಿಂದಾಗಿ ಏನಪ್ಪ ಅಂತಂದ್ರೆ ಇನ್ನೊಂದು ಸ್ಪಷ್ಟ ಆಗ್ತಾ ಹೋಗ್ತಾ ಇದೆ. ಏನಪ್ಪ ಅಂದ್ರೆ ಈ ಒಂದು ಅರಬಾವಿ ಭಾಗಕ್ಕೆ ಒಂದು ವೇಳೆ ವಿವೇಕ ಪಾಟೀಲರು ಗಟ್ಟಿಮುಟ್ಟಾಗಿ ನಾವು ಮಾಡತ್ತೇನಪ್ಪ ಅಂದಾಗ ಅವ್ರಿಗೆ ಸಪೋರ್ಟ್ ಮಾಡಿ ಲಿಂಗಾಯತ ಕಮ್ಯುನಿಟಿದು ಮತ್ತು ಇನ್ನೊಂದು ಉಪ್ಪಾರ ಸಮುದಾಯದ್ದು ಒಂದು ಸಪೋರ್ಟ್ ಮಾಡಿದರೆ ಮೋಸ್ಟ್ಲಿ ಅವ್ರಿಗೆ ಗೆಲ್ಲುವ ಸಾಧ್ಯತೆಗಳು ಹೆಚ್ಚಾಗಿದೆ. ಬಟ್ ಅದೇ ಕಾಲಕ್ಕೆ ಎಷ್ಟರ ಮಟ್ಟಿಗೆ ಅಲ್ಲಿಯೇ ಅಂದರೆ ಅರಬಾವಿ ಭಾಗದ ಜನ ವಿವೇಕರಾವ್ರ ಮೇಲೆ ವಿಶ್ವಾಸವನ್ನು ತೋರಿಸ್ತದೆ ಅಂತೇಳಿ ಹಿಂದೆ ಒಂದು ಸ್ವಲ್ಪ ಅವರ ಒಂದು ಆಡಳಿತದ ಬಗ್ಗೆ ಬೇಸರದಿಂದ ಜನರು ಅಲ್ಲಿದ್ದರು. ಬಟ್ ಆದರೂ ಇಲ್ಲಿ ಜಾತಿ ಕೆಲಸ ಮಾಡೋದ್ರಿಂದಾಗೆ ಅದು ಯಾವ ರೂಪ ಪಡೀತದೆ ಗೊತ್ತಿಲ್ಲ. ಬಟ್ ಇವೆಲ್ಲದರೂ ದೃಷ್ಟಿಕೋನ ನೋಡಿದಾಗ, ಎಲ್ಲ ಡೆವಲಪ್ಮೆಂಟ್ ನೋಡಿದಾಗ ಸುಲಭವಾಗಿ ಸಲ ಜಾರಕಿಹೊಳಿ ಸಹೋದರರು ತಮ್ಮ ಸ್ಥಾನಗಳನ್ನು ಉಳಿಸ್ಕೊಳ್ತಾರೆ ಅನ್ನೋಂಥ ಒಂದಿಷ್ಟು ಪ್ರಶ್ನೆಗಳು ಇದ್ದರೂ ಸಹ ಅವರು ಈ ಚುನಾವಣೆ ಗೆಲ್ಲುವುದರಲ್ಲ ಈ ಒಂದು ಇದನ್ನು ಉದ್ದಿಮೆ ಮಾಡ್ಕೊಂಡಿದ್ದಾರೆ. ಅವರು ಯಾವ ರೀತಿ ಗೆಲ್ಲಬೇಕು ಏನು ಸ್ಟ್ರಾಟಜಿಗಳನ್ನು ಮಾಡೋದ್ರಲ್ಲ, ಅವ್ರ ಮನೆ ಉದ್ಯೋಗನ ಹೌ ಟು ವಿನ್ ದ ಇಲೆಕ್ಷನ್ಸ್ ಮಾಡ್ಕೊಳ್ಳೋದ್ರಿಂದಾಗೆ ಮತ್ತು ಸ್ವತಃ ಬುದ್ಧಿವಂತರಿರೋದ್ರಿಂದಾಗೆ ಅವ್ರದ್ದಿಂದವರು ಈ ಎಲ್ಲದನ್ನು ಕನಿಟ್ಟಿದ್ದಾರೆ. ಬಟ್ ಇವತ್ತು ಮಾತ್ರ ಮತ್ತೊಂದು ಹೇಳ್ಬೇಕಾಗ್ಯದ. ಅದೇ ಕಾಲಕ್ಕೆ ಸ್ವತಃ ನಮ್ಮ ರಮೇಶ್ ಕತ್ತಿಯವರು ಹೋಗೋದು ಬಂದಿದ್ದಾರೆ. ನಮ್ಮ 150 ವರ್ಷದ ರಾಜಕೀಯ ಜೀವನದ ನಮ್ಮ ಪರಂಪರೆದ ನಾವಿದ್ದಂಥವ್ರು ಇದಕ್ಕೆ ಉತ್ತರ ಕೊಡ್ತೀವಿ ಅನ್ನೋಂಥ ಉತ್ತರ ಹುಡುಕ್ತೀವಿ.